ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ಕ್ಲಾಸಲ್ಲಿ ನಾವು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರನ್ನು ಇನ್ ಡೀಟೇಲ್ ಆಗಿ ಡೆಪ್ತಲ್ಲಿ ಕಲಿಯೋಕ್ಕೆ ನೋಡೋಣ. ಸೊ ಇದರಲ್ಲಿ ನಾನು ಫಸ್ಟು ಬೇಸಿಕ್ಸ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಡೆಪ್ತಲ್ಲಿ ವೆಬ್ ಸರ್ವರ್ಸ್ ಹೇಗೆ ವರ್ಕ್ ಆಗ್ತವೆ ಇನ್ ದಿಸ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅನ್ನೋದನ್ನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಹಾಗೆ ನಮಗೆ ಓವರ್ವ್ಯೂ ಆಫ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಎಲ್ರಿಗೂ ಗೊತ್ತಿದ್ದಿದೆ. ಸಾಕಷ್ಟು ಕ್ಲೈಂಟ್ಗಳಿರ್ತವೆ. ಕ್ಲೈಂಟ್ ಅಂದರೆ ನಿಮ್ಮದು ಡೆಸ್ಕ್ಟಾಪ್ ಅಪ್ಲಿಕೇಶನ್, ವೆಬ್ ಅಪ್ಲಿಕೇಶನ್ ಇರ್ಬೋದು. ಇನ್ ಯುವರ್ ಡೆಸ್ಕ್ಟಾಪ್ ಸಿಸ್ಟಮ್ ಬ್ರೌಸರಲ್ಲಿ ನೀವು ಯಾವುದೋ ಒಂದು ಪೇಜ್ ಲೋಡ್ ಮಾಡಿದಾಗ ಅದು ಒಂದು ಕ್ಲೈಂಟ್ ಥರ ವರ್ಕ್ ಆಗುತ್ತೆ. ಅಥವಾ ಮೊಬೈಲ್ ಅಪ್ಲಿಕೇಶನ್ ಇರ್ಬೋದು, ಮೊಬೈಲ್ ಆ್ಯಪ್, ಅಲ್ಲಿಂದನೂ ರಿಕ್ವೆಸ್ಟ್ ಬರ್ತಾ ಇರುತ್ತೆ ಸರ್ವರ್ಗೆ. ಸೊ ಇದು ಒಂದು ಕ್ಲೈಂಟ್ ಅಂತ ವರ್ಕ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಸಾಕಷ್ಟು ಎನ್ ನಂಬರ್ ಆಫ್ ಕ್ಲೈಂಟ್ಸ್ ಕಂಟಿನ್ಯೂಸ್ ಆಗಿ ಸರ್ವರ್ಸಿಗೆ ರಿಕ್ವೆಸ್ಟ್ ಕಳಿಸ್ತಾ ಇರ್ತವೆ. ಆ್ಯಂಡ್ ಇದು ನಿಮ್ಮ ಸರ್ವರ್, ನಾನು ಕ್ಲೌಡ್ ಅಂತ ತೋರಿಸ್ತಾ ಇದ್ದೀನಿ ಅಲ್ಲಿ. ನಿಮ್ಮದು ಸರ್ವರ್ ಅಪ್ಲಿಕೇಶನ್, ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಯಾವುದೇ ಒಂದು ಕ್ಲೌಡಲ್ಲಿ ರನ್ ಆಗ್ತಾ ಇರ್ಬೋದು. ಇಟ್ ಮೇ ಬಿ ಗೂಗಲ್ ಕ್ಲೌಡ್ ಸರ್ವರ್ ಅಥವಾ ಅಮೆಜಾನ್ AWS ಸರ್ವರ್, ಯಾವುದೋ ಒಂದು ಸರ್ವರಲ್ಲಿ ನೀವು ಪರ್ಚೇಸ್ ಮಾಡಿ ನಿಮ್ಮದು ಆ್ಯಪನ್ನು ಬ್ಯಾಕ್ ಎಂಡ್ ಅಪ್ಲಿಕೇಶನ್ನ ಡಿಪ್ಲೈ ಮಾಡಿರ್ತೀರ. ಸೊ ಇದು ಅಪ್ಲಿಕೇಶನ್ ರನ್ನಿಂಗ್ ಇನ್ ಯುವರ್ ಕ್ಲೌಡ್ ಸರ್ವರ್. ಈ ಸೇಮ್ ಸರ್ವರಲ್ಲೇ ನೀವು ಮಲ್ಟಿಪಲ್ ಬ್ಯಾಕ್ ಎಂಡ್ ಅಪ್ಲಿಕೇಶನ್ನು ರನ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಅಪ್ಲಿಕೇಶನು ಇರ್ಬೋದು, ಬೇರೆ ಆ್ಯಪ್ದು ಅಂದ್ಕೊಳ್ಳಿ. ಸೊ ಈಚ್ ಆ್ಯಪನ್ನು ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಯೂಶ್ವಲಿ ಏನು ಮಾಡ್ತೀವಿ, ಅದಕ್ಕೊಂದು ಪೋರ್ಟ್ ಅಸೈನ್ ಮಾಡಿರ್ತೀವಿ. ಆ್ಯಂಡ್ ಈ ಸರ್ವರನ್ನು ಐಡೆಂಟಿಫೈ ಮಾಡೋಕ್ಕೆ ನಮಗೆ IP ಅಡ್ರೆಸ್ ಇರುತ್ತೆ. ಸೊ ರಿಕ್ವೆಸ್ಟ್ ಕಳಿಸಿದಾಗ ಕ್ಲೈಂಟು ಆ IP ಅಡ್ರೆಸ್ ಆ್ಯಂಡ್ ವಿತ್ ದಿಸ್ ಪೋರ್ಟ್ ನಂಬರ್ ರಿಕ್ವೆಸ್ಟ್ ಕಳಿಸುತ್ತೆ. ಸೊ ದ್ಯಾಟ್ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ರಿಕ್ವೆಸ್ಟ್ ಬರುತ್ತೆ. ಇದು ಓವರ್ವ್ಯೂ ಆಫ್ ಎನಿ ಕ್ಲೈಂಟ್ ಸರ್ವರ್ ಮಾಡೆಲ್. ಬಟ್ ಬಿಹೈಂಡ್ ದ ಸ್ಕ್ರೀನ್ ಆ್ಯಕ್ಚುಲಿ ಏನಾಗುತ್ತೆ, ಸರ್ವರ್ ಅಂದರೆ ಐ ವಿಲ್ ಡ್ರಾ ಇಟ್ ಆ್ಯಸ್ ಒನ್ ಬ್ಲಾಕ್. ಓಕೆ, ಸೊ ಇದು ನಿಮ್ಮದು ಸರ್ವರ್ ಅಂದ್ಕೊಳ್ಳಿ. ಕ್ಲೈಂಟಿಂದ ರಿಕ್ವೆಸ್ಟ್ ಬರ್ತಾ ಇರುತ್ತೆ. ಓಕೆ, ಸೊ ಈ ಸರ್ವರಲ್ಲಿ ನಿಮ್ಮ ಆ್ಯಪಿಗೆ ರಿಕ್ವೆಸ್ಟನ್ನು ಸರ್ವ್ ಮಾಡೋದಿರ್ಬೋದು ಅಥವಾ ಇನ್ಕಮಿಂಗ್ ರಿಕ್ವೆಸ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ವೆಬ್ ಸರ್ವರ್. ವೆಬ್ ಸರ್ವರ್, ಈ ವೆಬ್ ಸರ್ವರ್ದು ರೋಲ್ ಏನಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಲ್ ದ ರಿಕ್ವೆಸ್ಟ್ ಯೂಶ್ವಲಿ ಸರ್ವರ್ ಅಂದ ತಕ್ಷಣ ನಿಮಗೆ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಬರ್ತಾ ಇರ್ತವೆ. ಆಲ್ ದೋಸ್ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಕಮಿಂಗ್ ಟು ಯುವರ್ ಸರ್ವರ್ ಆರ್ ಆ್ಯಕ್ಚುಲಿ ಈ ವೆಬ್ ಸರ್ವರಿಂದ ಮ್ಯಾನೇಜ್ ಆಗ್ತಾ ಇರ್ತವೆ. ಸೊ ವೆಬ್ ಸರ್ವರ್ ಇಸ್ ಸೋ ಎಫಿಷಿಯೆಂಟ್ ವಿಚ್ ಇಸ್ ಕೆಪೇಬಲ್ ಟು ಮ್ಯಾನೇಜ್ ಸೊ ಇನ್ಕಮಿಂಗ್ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಪರ್ ಸೆಕೆಂಡ್. ಸೊ ಅಮೆಜಾನ್ ಅಂತ ಅಪ್ಲಿಕೇಶನ್ ತೊಗೊಂಡ್ರೆ ಅಥವಾ ಕೆಲವೊಂದಿಷ್ಟು ಗೂಗಲ್ ಅಪ್ಲಿಕೇಶನ್ ನೀವು ಎಕ್ಸಾಂಪಲ್ ತೊಗೊಂಡ್ರೆ, ಅವ್ರದ್ದು ಅಪ್ಲಿಕೇಶನ್ಸ್ಗೆ ಮಿಲಿಯನ್ಸ್ ಆಫ್ ರಿಕ್ವೆಸ್ಟ್ ಪರ್ ಸೆಕೆಂಡ್ ಬರ್ತಾ ಇರುತ್ತೆ. ಸೊ ಅಷ್ಟೊಂದು ಮಿಲಿಯನ್ಸ್ ಆಫ್ ರಿಕ್ವೆಸ್ಟನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ ಈ ವೆಬ್ ಸರ್ವರ್ ಶುಡ್ ಬಿ ವೆರಿ ಸೊಫಿಸ್ಟಿಕೇಟೆಡ್ ಆ್ಯಂಡ್ ಇಟ್ ಶುಡ್ ಹ್ಯಾವ್ ಅ ಸೊಫಿಸ್ಟಿಕೇಟೆಡ್ ಮೆಕ್ಯಾನಿಸಮ್ ಟು ಹ್ಯಾಂಡಲ್ ಇಟ್. ಸೊ ಈ ವೆಬ್ ಸರ್ವರ್ಸ್ ಹೇಗೆ ಆಗ್ತವೆ, ಹೌ ದೇ ಆರ್ ಏಬಲ್ ಟು ಹ್ಯಾಂಡಲ್ ಸೋ ಮೆನಿ ರಿಕ್ವೆಸ್ಟ್ ಎಫಿಷಿಯೆಂಟ್ಲಿ ಅನ್ನೋದನ್ನು ಇವತ್ತು ಈ ಕ್ಲಾಸಲ್ಲಿ ನೋಡ್ತೀವಿ. ಸೊ ಯೂಶ್ವಲಿ ಏನಾಗುತ್ತೆ, ವೆಬ್ ಸರ್ವರಲ್ಲಿ ಏನಿರುತ್ತೆ ಅಂದರೆ the architecture of web server usually looks like this. Okay, so this is your web server. So for any incoming request, say there are n number of requests coming. Okay, so the n number of requests are coming from, say, n number of client. So there is one client for this, say C1 and and there is one client for this,
C2 and there are n number of clients sending requests. So web servers usually ಏನು ಮಾಡ್ತಾವೆ ಅಂದರೆ, so they maintain a pool of limited threads. Okay, thread pool ಅಂತೀವಿ usually. Thread pool. So this is your one thread and this is a thread 2. ಅದೇ ರೀತಿ there will be n number of thread n, but I'm using the word n number of limited threads. It is not like the number of threads is going to be infinite. ಅದಕ್ಕೂ ಒಂದು ಲಿಮಿಟ್ ಇದೆ. ಸೊ ಫಾರ್ ದ್ಯಾಟ್ ಸೇಕ್ ವೆಬ್ ಸರ್ವರ್ಸ್ ಏನು ಮಾಡ್ತವೆ, ಅಷ್ಟು ಥ್ರೆಡ್ಸನ್ನ ಆಲ್ರೆಡಿ ಕ್ರಿಯೇಟ್ ಮಾಡಿ ಆ ಪೂಲಲ್ಲಿ ಮೇಂಟೈನ್ ಮಾಡ್ತಾ ಇರುತ್ತೆ. ಯಾವಾಗ ರಿಕ್ವೆಸ್ಟ್ ಬರುತ್ತೆ, ಸೊ ದಿಸ್ ಈಸ್ ರಿಕ್ವೆಸ್ಟ್ 1, ದಿಸ್ ಈಸ್ ರಿಕ್ವೆಸ್ಟ್ 2, ಆಮೇಲೆ ಇದು ರಿಕ್ವೆಸ್ಟ್ n ಅಂದ್ಕೊಳ್ಳಿ. ಯಾವಾಗ ರಿಕ್ವೆಸ್ಟ್ ಬರುತ್ತೆ, ಆ ಪರ್ಟಿಕ್ಯುಲರ್ ಎವ್ರಿ ರಿಕ್ವೆಸ್ಟಿಗೆ ಒಂದೊಂದು ಥ್ರೆಡನ್ನು ಅಸೈನ್ ಮಾಡುತ್ತೆ. ಸೊ ಈ ರಿಕ್ವೆಸ್ಟನ್ನು ಹ್ಯಾಂಡಲ್ಡ್ ಬೈ ಥ್ರೆಡ್ 1, ಸಾರಿ, ರಿಕ್ವೆಸ್ಟ್ 1 ಹ್ಯಾಂಡಲ್ಡ್ ಬೈ ಥ್ರೆಡ್ 1, ಹಾಗೆ ರಿಕ್ವೆಸ್ಟ್ 2 ಹ್ಯಾಂಡಲ್ಡ್ ಬೈ ಥ್ರೆಡ್ 2. Similarly, request n handled by thread n. Okay, so ಈ ರೀತಿ ಇರುತ್ತೆ. ಫಾರ್ ಎನಿ ರಿಕ್ವೆಸ್ಟ್, ಯಾವುದೇ ರಿಕ್ವೆಸ್ಟ್ ಬಂದಾಗ ಸರ್ವರ್ಗೆ, ಅಲ್ಲಿ ದ ಆಪ್ರೇಷನ್ಸ್ ಆ ರಿಕ್ವೆಸ್ಟ್ ಏನು ಹ್ಯಾಂಡಲ್ ಮಾಡ್ತಾ ಇದ್ದಿಲ್ಲ, ವಾಟ್ ಕೈಂಡ್ ಆಫ್ ಆಪ್ರೇಷನ್ ಇಟ್ ಈಸ್ ಗೋಯಿಂಗ್ ಟು ಡೂ, ಅದರಲ್ಲಿ ಎಲ್ ಟೈಪ್ ಬರ್ತವೆ. ಆಪ್ರೇಷನ್ಸ್ ವಿಲ್ ಬಿ ದ 2 types of operation. One is operations, blocking operations, ಇನ್ನೊಂದು ನಾನ್ ಬ್ಲಾಕಿಂಗ್ ಅಂತ ಹೇಳಿ. ನಾನ್ ಬ್ಲಾಕಿಂಗ್ ಆಪರೇಷನ್. ಸೊ ಬ್ಲಾಕಿಂಗ್ ಆಪರೇಷನ್ ಅಂತಂದರೆ, the moment that operation start execution, it is going to block that entire thread. So your web server is not able to process any other request if all the threads are doing blocking operations. So example of blocking operation ಏನಂದರೆ database operation. Any database operation is called as blocking operation. ಸೊ ನಾನು ಅದನ್ನು ಇಲ್ಲಿ ತೋರಿಸ್ತೇನೆ. Okay, so this is a database operation. Okay, even the file operation is actually a blocking operation. File read ಮಾಡೋದಿರ್ಬೋದು ಅಥವಾ ಫೈಲ್ ಪ್ರೊಸೆಸಿಂಗ್, ಫೈಲ್ ರೈಟಿಂಗ್, these operations are blocking operations. So these blocking, so if it is a blocking operation, then your thread is fully busy with that operation. That means if there are more blocking operations ಬಂದರೆ, your web server will become completely struck kind of thing. So it is unable to process any more request. That is one drawbacks with this multi-threaded architecture. So this is multi-threaded architecture for web servers. Sorry, let me write it properly.
ಓಕೆ. ಸೊ ವೆಬ್ ಸರ್ವರ್ ಈ ಆರ್ಕಿಟೆಕ್ಚರ್ ಏನು ಅಂದರೆ ಮಲ್ಟಿ ಥ್ರೆಡೆಡ್ ಆರ್ಕಿಟೆಕ್ಚರ್. ದಟ್ ಮೀನ್ಸ್ ಈ ವೆಬ್ ಸರ್ವರ್ ಇಟ್ ಈಸ್ ಏಬಲ್ ಟು ಹ್ಯಾಂಡಲ್ ಸೋ ಮೆನಿ ರಿಕ್ವೆಸ್ಟ್ with multi-threaded limited pool of threads. One drawback, there are some drawbacks in this approach actually. So drawbacks ಏನಪ್ಪ ಅಂತಂದರೆ ನಂಬರ್ ಒನ್, handling more concurrent requests is tough actually. So it is not easy to handle if there are so many requests, millions of requests coming, because there are very limited number of threads. You can't create threads infinitely create ಮಾಡಕ್ಕಾಗಲ್ಲ. That is one drawback with this approach. And ಇನ್ನೊಂದೇನಂದರೆ when concurrent requests increases, then more memory, then more number of threads will be created, and hence it consumes more memory, because every thread will maintain its own memory block or memory space for its operation. So aವಾಗ number of threads ಜಾಸ್ತಿ ಇದ್ರೆ the amount of memory used will be more usually. And ಇನ್ನೊಂದು ಪ್ರಾಬ್ಲಮ್ ಏನಂದರೆ if more blocking operations, handled by so many threads, ಅವಾಗ ಏನಾಗುತ್ತೆ, then the incoming request has to wait for long. ಅಂದರೆ number of already the more number of requests to ಬ್ಲಾಕಿಂಗ್ ಆಪ್ರೇಷನ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದರೆ, ಬ್ಲಾಕಿಂಗ್ ಆಪ್ರೇಷನ್ಸನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದರೆ, ಇನ್ಕಮಿಂಗ್ ನ್ಯೂ ರಿಕ್ವೆಸ್ಟ್ ಏನದಲ್ಲ, ದೇ ಹ್ಯಾವ್ ಟು ವೇಟ್ ಫಾರ್ ಲಾಂಗ್ ಅಂಟಿಲ್ ದೋಸ್ ಬ್ಲಾಕಿಂಗ್ ಆಪ್ರೇಷನ್ಸ್ ಆರ್ ಕಂಪ್ಲೀಟೆಡ್. ಸೊ ಅದು ಒಂದು ಡ್ರಾಬ್ಯಾಕು. ಸೊ ದೀಸ್ ಡ್ರಾಬ್ಯಾಕ್ಸ್ ಏನಿದಾವಲ್ಲ, ಸೊ these are the drawbacks in current traditional web servers, that is multi-threaded architecture. So usually all the Tomcat, which we use in Java, it is working based on this multi-threaded architecture. Node.js ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, they have redefined this approach and they have come up with a single threaded architecture. ಅದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸೊ ದ್ಯಾಟ್ ಆ ಸಿಂಗಲ್ ಥ್ರೆಡೆಡ್ ಆರ್ಕಿಟೆಕ್ಚರ್ ಏನು ಬರುತ್ತೆ, ಇಟ್ ವಿಲ್ ಓವರ್ಕಮ್ ಫ್ರಮ್ ಆಲ್ ದೀಸ್ ಡ್ರಾಬ್ಯಾಕ್ಸ್. ಥ್ಯಾಂಕ್ ಯು.